So hi everybody, welcome back to my YouTube channel. ಸೊ ಇಲ್ಲಿ ನಾನು ನಾಳೆ ರಾಘವೇಂದ್ರ ಸ್ವಾಮಿ ಆರಾಧನೆ ಇರೋದ್ರಿಂದ ನಾನಿಲ್ಲಿ ಹೂವೆಲ್ಲ ತಂದು ಬ್ಯಾಕ್ ಡ್ರಾಪಿಗೆ ರೆಡಿ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮು ಕೂಡ ಬ್ಯಾಕ್ ಡ್ರಾಪ್ ಎಲ್ಲ ನಾವೇ ಮಾಡಿದ್ವಿ. ಈ ಸಲ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಚೆಂಡು ಹೂವೆಲ್ಲ ನಾನೇ ತಂದು ನಾನೇ ಪೋಣಿಸಿ ಕಂಪ್ಲೀಟ್ ಯೂಟ್ಯೂಬಿಂದ ರೆಕಾರ್ಡಿಂಗ್ಸ್ ಎಲ್ಲ ನೋಡಿಕೊಂಡು ಬ್ಯಾಕ್ ಡ್ರಾಪ್ ಮಾಡೋಕ್ಕೆ ಇದು ಮಾಡಿಕೊಂಡೆ. ಸೊ ಕೆಲಸ ಐತೆ ಬಾ, ಒಂದು ಸ್ವಲ್ಪ ಕತ್ರಿ ಕೊಡ್ತೀಯಾ? ಇಲ್ಲೇ ಪೋಣಿಸ್ತಾ ಇದೆಯಾ? ಅಡಿಗಿನ ರಾಸ್ಕೊಬಿಡೆ, ಫುಲ್ ಹಿಡಿದು ಬಿಡುತ್ತೆ ಕಾಲು. ಒಳಗಡೆ ಮೇಲೆ ಚೀಲ ಒಣಗಿ ಒಗ್ದೈತೆ, ಎತ್ಕೊ ಬರೋ ಮುಂದ. ಅಯ್ಯೋ ಈಗ ಆಗಲ್ಲ, ಸುಮ್ಮನೆ ಗೆದಳಕ್ಕಂತೂ ಹಿಂಗೆ ಚುಚ್ಚನಾ? ಉಲ್ಟೆ ಅಲ್ವಾ? ಹಿಂಗೆ ಅಲ್ವಾ? ಅಪ್ಪ ನೀನ್ ಏನಪ್ಪ ಅಷ್ಟು ಹೇಳಿದ್ದೀನಿ ನಾನು. ಮಾಡ್ಬೇಕು ಅಪ್ಪ, ನಿಂಗೆ ಗೊತ್ತಿಲ್ವಪ್ಪ? ಮಾಡ್ತಿದೆ ಹೇಳ್ಕೊಡ್ತೀನಿ ಸೊ ಹೂವೆಲ್ಲ ಪೋಣಿಸಿ ಥರ್ಮಾಕೋಲೆಲ್ಲ ಎಲ್ಲ ಮಾಡೋಷ್ಟರಲ್ಲಿ ಇಟ್ ವಾಸ್ ಆಲ್ರೆಡಿ ಅರೌಂಡ್ 12 o'clock. ಸೊ ಎಲ್ಲ ಮಲ್ಕೊಂಡಿದ್ರು. ಸೊ ನಾನು ಅಂದ್ಕೊಂಡೆ ಬೆಳಗ್ಗೆ ಎದ್ದು ಮಾಡಿದರೆ ಅದು ಆಗಲ್ಲ. ಸೊ ಅದಕ್ಕೆ ಎಷ್ಟೊತ್ತು ರಾತ್ರಿ ಆದರೂ ನಾನು ಬ್ಯಾಕ್ ಡ್ರಾಪ್ ಕಂಪ್ಲೀಟಾಗಿ ರೆಡಿ ಮಾಡಲೇಬೇಕು ಅಂತ ಮಾಡಿದೆ. ಅದಕ್ಕೆ ಪವರ್ ಕೂಡ ಹೊಟ್ಟೋಗಿತ್ತು. ಸೊ ಅದರಲ್ಲಿ ಎಷ್ಟು ಲೈಟ್ ಇದೆ ಅಷ್ಟರಲ್ಲೇ ಮಾಡ್ಕೊತ ಹೋದೆ. ಮತ್ತು ಪವರ್ ಬಂತು, ಹಾಗೇನಿಲ್ಲ. ಸೊ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿ ಹೂವೆಲ್ಲ ಹಾಕಿ ಫೋಟೋನು ಟೇಬಲ್ನು ಹೊರಿಸಿ ಎಲ್ಲ ಇಟ್ಬಿಟ್ಟು ಹೋದೆ. ಬೆಳಗ್ಗೆ ಎದ್ದು ಜಸ್ಟ್ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ನಾವು ಎಷ್ಟೇ ಬೇಗ ಎಷ್ಟೇ ಇದನ್ನು ಮಾಡಿ ನಾವು ರಾತ್ರಿ ರೆಡಿ ಮಾಡಿದರೂ ಬೆಳಗ್ಗೆ ಆಗದೆ ಲೇಟ್ ಆಗುತ್ತೆ. ಸೊ ಅಥವಾ ಸ್ವಲ್ಪ ಇನ್ನೂ ಲೇಟ್ ಆಗಬಾರ್ದು ಅಂತ ಸೊ ಎಲ್ಲ ರಾತ್ರಿನೇ ನಾನು ರೆಡಿ ಮಾಡ್ಕೊಂಡು ಹೋದೆ. ಬೆಳಗ್ಗೆ ಜಸ್ಟ್ ಏನದು ತಟ್ಟೆ ತುಂಬಿ ರೆಡಿ ಮಾಡೋಣ ಅಂತ ನಮ್ಮಮ್ಮ ಪಾಪ ಎದ್ದಿದ್ರು, ಅವರು ಅದು ಇದು ತಂದ್ಕೊಡೋಕ್ಕೆ. ಇನ್ನೆಲ್ಲ ಮಲ್ಕೊಂಡ್ಬಿಟ್ಟಿದ್ರು ಪಾಪ. ನಾನು ನನ್ನಮ್ಮ ನಿದ್ದೆಗೆಟ್ಟಿದ್ದು. ಸೊ ನೀವೇ ನೋಡ್ತಿರ್ಬೋದು, ಇದೇ ನನ್ನ ಫೈನಲ್ ಬ್ಯಾಕ್ ಡ್ರಾಪ್ ಆಗಿತ್ತು. ಬ್ಯಾಕ್ ಡ್ರಾಪ್ ಮತ್ತು ಇಷ್ಟು ರೆಡಿ ಮಾಡಿ ನಾನು ಹೋಗಿ ನಿದ್ದೆ ಮಾಡಿದ್ದು. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಈ ಥರ ಬ್ಯಾಕ್ ಡ್ರಾಪ್ ವೀಡಿಯೋಸ್ ತುಂಬ ಇರುತ್ತೆ ಯೂಟ್ಯೂಬಲ್ಲಿ. ಸೊ ನೀವು ನೋಡ್ಕೊಂಡು ಮಾಡ್ಕೊಬೋದು, ಆರಾಮಾಗಿ ಮಾಡ್ಬೋದು. ಸೊ ನಾವು ಲೈಟ್ ಆಫ್ ಮಾಡಿದಾಗ ಈ ಥರ ಇತ್ತು, ಬರೀ ದೇವ್ರ ಲೈಟ್ ಹಾಕಿದಾಗ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಲಾಸ್ಟ್ ಇಯರ್ಗಿಂತ ಇನ್ನೂ ಸಖತ್ತಾಗಿ ಬಂದಿತ್ತು ಈ ವರ್ಷ. ಸೊ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆಬ್ವಿಯಸ್ಲಿ ಈಗ ನಾನು ಫಸ್ಟ್ ಟೈಮ್ ಮಾಡಿದ್ದಲ್ವಾ. ಸೊ ಇದು ಬೆಳಗ್ಗೆ ನಾನು ರೆಡಿಯಾಗಿ ಬರೋಷ್ಟರಲ್ಲಿ 3 ಗಂಟೆ ಆಗೋಗಿತ್ತು, 3:30. ಸೊ ಹಾಗೆ ಇತ್ತು ಎಲ್ಲ, ಏನು ಬಿದ್ದಿರಲಿಲ್ಲ, ಥ್ಯಾಂಕ್ ಗಾಡ್, ಫ್ಯಾನ್ ಹಾಕಿದ್ದಕ್ಕೂ. ಸೊ ಅಲ್ಲೇ ತಟ್ಟೆ ತುಂಬೋಕ್ಕೆ ಎಲ್ಲ ರೆಡಿಯಾಗಿ ಎಲ್ಲ ಹತ್ರದಲ್ಲೇ ಇಟ್ಕೊಂಡಿದ್ದೆ. ಸೊ ಯಾಕೆಂದರೆ ಚಕ್ ಅಂತ ಆಗುತ್ತೆ ಅಂತ. ಸೊ ಬನ್ನಿ ಇವಾಗ ದೇವರಿಗೆಲ್ಲ ರೆಡಿ ಮಾಡಿ ತಟ್ಟೆ ಎಲ್ಲ ತುಂಬಿ ಪೂಜೆ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲ ಹೂವೆಲ್ಲ ನಾನು ನೆನ್ನೆನೇ ತರಿಸಿದ್ದೆ. ನಮ್ಮ ಮನೇಲಿ ಒಂದು ಇದು ಅಂದರೆ ಫ್ರಿಡ್ಜ್ ಇಲ್ಲ. ಸೊ ಅದೇ ಭಯ ಆಯಿತು ಹೆಂಗಾಗುತ್ತೋ ಹೂವು ಅಂತ. ಆದರೆ ಒಂದು ಫ್ರೆಶ್ ಆಗಿರೋದನ್ನೇ ತಂದಿದ್ದೆ. ಸೊ ಇಟ್ ವಾಸ್ ನೈಸ್. ಸೊ ನಾನು ಯಾವಾಗಲೂ ಯಾವುದೇ ಪೂಜೆ ಶುರು ಮಾಡೋದಕ್ಕಿಂತ ಗಣೇಶನ ಪೂಜಿಸ್ಬೇಕು ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಫಸ್ಟೇ ದೀಪ ಹಚ್ಚಿ ಆಮೇಲೆ ಗಣೇಶನಿಗೆ ಅಭಿಷೇಕ ಮಾಡ್ತೀನಿ. ಅಭಿಷೇಕದ ನಂತರ ಅದಕ್ಕೆ ಗಂಧದ ಕಡ್ಡಿ ಹಚ್ತೇನೆ. ಸೊ ಇದು ಗಣೇಶನಿಗೆ ಅಭಿಷೇಕ ಮಾಡ್ತಿರೋದು. ಕಾಲಜ್ಞಾನಿ ನಿನಗೆ ಮಂತ್ರದರ್ಪ ಪೂಜಿತ, ಸಾಮಗಾನ ಸುಶ್ರುತಿ ಜನ್ಮ ಕೊಡು ಪುಣ್ಯ ಜನ್ಮ ಕೊಡು ಭಕ್ತನಾಗಿ. ಪೂಜೆ ಎಲ್ಲ ಮುಗ್ದು ನಾವು ಒಂದು ಸಿಟ್ಟಿಂಗ್ ಅಲ್ಲಿ ಪೂಜೆ ಆಗಿರೋದು. ಸೊ ನಾವು ಇವಾಗ ಟೆಂಪಲಿಗೆ ಹೋಗಬೇಕು. ಟೆಂಪಲಲ್ಲಿ ತುಂಬ ಚೆನ್ನಾಗಿ ಪೂಜೆ ಆಗುತ್ತೆ, ಮಂಗಳಾರತಿ ಆಗುತ್ತೆ. ಸೊ ಅದನ್ನು ತೋರಿಸ್ತೇನೆ ನಿಮಗೆ. ಟೆಂಪಲಲ್ಲಿ ಆದಷ್ಟು ಕವರ್ ಮಾಡ್ತೇನೆ. ಸೊ ನಾನು ಇವತ್ತು ಐ ಆಮ್ ವೇರಿಂಗ್ ಅ ಸಾರಿ ಹಾಕಿದ್ದೀನಿ. ಸಾರಿ ಹಾಕಿದ್ರೆ ಚೆನ್ನಾಗಿ. ಸೊ ಫುಲ್ ಖುಷಿ
full positive. So yeah, Benny, let's see how is the day. I've taken leave from office also. First have to rest. ಯಾಕಂದರೆ ನಾನು ಎಂಟೈರ್ ನೈಟ್ ನಿದ್ದೆನೇ ಮಾಡಿಲ್ಲ. ದಿಸ್ ಇಸ್ 1 hour ನಿದ್ದೆ ಮಾಡಿರೋದು. ಸೊ ಟೆಂಪಲಿಗೆ ಹೋಗಿ ಬಂದು ಅರ್ಶಿನ ಕುಂಕುಮ ಕೊಟ್ಟು ಟೆಂಪಲಿಗೆ ಹೋಗಿ ಬಂದು ರೆಸ್ಟ್ ಮಾಡೋಣ. I thought I'll do one reel today. Let's see. Looking pretty, no? ಸೊ ನಾನು ನನ್ನ ತಂಗಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಜನ ಯಾಕಿಲ್ಲ ಅಂದರೆ 10 ಗಂಟೆಗೆ ಮಂಗಳಾರತಿ ಇತ್ತಿದ್ದು. ನಾವು ಬೇಗ ಹೋಗಿದ್ವಿ ಯಾಕಂದರೆ ನಾನು ಬೇಗ ಮನೇಲಿ ಪೂಜೆ ಆಗಿತ್ತು ಅಂತ. ಪೂಜೆ ಮುಗ್ದು ದೇವಸ್ಥಾನಕ್ಕೆ ಪೂಜೆ ಮುಗ್ದು ಬಂದು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಊಟ ಮಾಡಿ ಇವಾಗ ಎದ್ದು ಮತ್ತೆ ಪೂಜೆ ಮಾಡಿ ಮತ್ತೆ ಕೂತಿದ್ದೀನಿ. ನನ್ನ ತಂಗಿ ಮೆಹಂದಿ ಬಿಟ್ಟಿದ್ದೀನಿ. ಅದು ಮಜ್ಜೆ ಅಂತ ತೋರಿಸು. ಗೌರಮ್ಮ ಏನಿಲ್ಲ ಏನಿಲ್ಲ ಗೌರಮ್ಮ. ನಮ್ಮ ರೂಪ ಇದ್ದಾಳೆ. ರೂಪ ಹಾಯ್ ಹೇಳು. ರೂಪ ಅವಳು ಮೆಹಂದಿ ಬಿಟ್ಕೊಂತ ಇದ್ದಾಳೆ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಜಾಸ್ತಿ ಜೋರಾಗಿ ಮಾಡಲ್ಲ. ಇದನ್ನು 3-4 ವರ್ಷದಿಂದ ಮಾಡ್ತಾ ಇದ್ದೀವಿ. ಸೊ ಇದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿದ್ದೀವಿ. ಸೊ ಇವಾಗ ಹೊರಗಡೆ ಆ್ಯಕ್ಚುಲಿ ಮೂವಿಗೆ ಹೋಗೋದಿತ್ತು. ಕೃಷ್ಣಂ ಪ್ರಾಣಂ ಸಖಿ ಅದ್ಯಾವುದೋ ಮೂವಿಗೆ ಹೋಗೋಕ್ಕೆ ಇವತ್ತು ಮೂಡಿಲ್ಲ. ಯಾಕಂದರೆ ನನಗೆ ಐ ಹ್ಯಾವ್ ನೋ ಸ್ಲೀಪ್ ಎಂಟರ್ ನೈಟ್. ಅದಕ್ಕೆ ಇವಾಗ ಮೂಡಿಲ್ಲ ಹೋಗಲಿಕ್ಕೆ. ಮೇ ಬಿ ನಾಳೆ ಹೋಗೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಅದ್ರ ಬದಲು ಇವಾಗ ತಿನ್ನಕ್ಕೆ ಹೋಗೋಣ ಅಂತ ಹೇಳ್ತಿದ್ದೀನಿ. ಆದರೆ ಅವಳು ಒಪ್ಪುತ್ತಿಲ್ಲ. ನೋಡುವ, ತಿನ್ನಕ್ಕೆ ಹೋಗ್ತೀವಿ. ಮಸಾಲೆ ಪುರಿ ಆಬ್ವಿಯಸ್ ನಮ್ಮೂರಲ್ಲಿ ಸಿಗೋದು ಅದೊಂದೇ. ಮಸಾಲೆ ಪುರಿ, ಗೋಬಿ, ಇವಾಗ ಮಶ್ರೂಮ್, ಬೇಬಿ ಕಾರ್ನ್ ಅಂತ ಶುರು ಮಾಡಿದ್ದಾರೆ. ಅದನ್ನು ಸ್ವಲ್ಪ ತಿಂತೀವಿ ಅಷ್ಟೇ ಫ್ರೆಂಡ್ಸ್. Come, let's go eat some snacks and come. ನಾವು ಮಸಾಲೆ ಪುರಿ ತಿಂತಿದ್ದೇವೆ. And this is our chat street of Banuru. ಶ್ರೀರಂಗಪಟ್ಟಣ road. ಶ್ರೀರಂಗಪಟ್ಟಣ ಕೂಡ ನನ್ನ ಮಂಗಳೂರೇ ನೋಡಿ. ಸೊ ಕಾಯ್ತಾ ಇದ್ದೀವಿ. ಊಟ ಮಾಡಬೇಕು. ಊಟ ಮಾಡಲಿಲ್ಲ ಅಂದರೆ ಅದಕ್ಕೂ ಬೈತಾರೆ. ಸೊ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ಳೋದು. ನಾಳೆ ಫ್ರೈಡೇ. ಬ್ಲಾಗ್ ಮಾಡೋದೇ ಮರ್ತೋಗಿದೆ. ತಿಂದೇ ಬಿಟ್ಟೆ ನಾನು ಆಲ್ರೆಡಿ. ಚೆನ್ನಾಗಿರುತ್ತೆ ಇವಾಗ. 34 rupees ಮಾಮೂಲಿ ಪ್ರೈಸೇ, ಅದು ಸಕ್ಕತ್ತಾಗಿರುತ್ತೆ ಅಷ್ಟೇ. ಇವಾಗ ಮನೆಗೆ ಹೋಗಿ ವಿಡಿಯೋ ಎಂಡ್ ಮಾಡ್ತೇನೆ. ಸೊ ಎಸ್ ಗೈಸ್, ಇವಾಗ ತಿಂದು ಬಂದ್ವಿ. ಮಸಾಲೆ ಪುರಿ ತಿಂದು ಬಂದ್ವಿ. ಸೊ ಅಷ್ಟೇ ಇವತ್ತಿನ ವಿಡಿಯೋಗೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಇಫ್ ಯು guys like this video, please do like, share and comment. And please don't forget to subscribe guys. ಯಾರು ಸಬ್ಸ್ಕ್ರೈಬೇ ಮಾಡ್ತಿಲ್ಲ, ನ್ಯೂ ಯೂಸರ್ಸ್. So please do subscribe to my channel. Bye.